ANMR ನ್ಯೂಸ್ಗೆ ಸ್ವಾಗತ. PVR ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ ಎರಡನೇ ಮಹಡಿಯಲ್ಲಿ ಫ್ಯಾನ್ಸಿ ಸ್ಯಾರೀಸ್ಗಳಾದ ಆರ್ಗೆಂಜಾ ಸ್ಯಾರಿ, ಬನಾರಸ್ ಸ್ಯಾರಿ, ಚಂದೇರಿ ಸ್ಯಾರಿ, ಸಂಬಲ್ಪುರಿ ಸ್ಯಾರಿ, ಪೂಚಂಪಲ್ಲಿ ಸ್ಯಾರಿ, ಕಲಂಕಾರಿ ಸ್ಯಾರಿ, ಮಿಕ್ಸ್ ಮೈಸೂರು ಸಿಲ್ಕ್, ವಿಶಾಲ್, ವಿಪುಲ್, ಜಾರ್ಜೆಟ್ ಸೀರೆಗಳು, ಶಿಫಾನ್ ಸೀರೆಗಳು, ಲೆಹರಿಯಾ ಸ್ಯಾರಿ, ಇಕ್ಕತ್ ಕಾಟನ್ ಸ್ಯಾರಿಗಳು ಸಹ ದೊರೆಯುತ್ತದೆ. ಕಾಟನ್ ಸೀರೆಗಳಲ್ಲಿ ಬನಾರಸ್ ಕಾಟನ್ ಸೀರೆ, ಖಾದಿ ಕಾಟನ್ ಸೀರೆ, ಚಂದೇರಿ ಕಾಟನ್, ಲೆನಿನ್ ಕಾಟನ್, ಗದ್ವಾಲ್ ಕಾಟನ್, ಕಲಂಕಾರಿ ಕಾಟನ್, ಉಪ್ಪಾಡ, ಮಂಗಳಗಿರಿ ಕಾಟನ್, ಇಕ್ಕತ್ ಕಾಟನ್, ಜೂಟ್, ಜಾರ್ಜೆಟ್ ಸೀರೆಗಳು, ವೆಲ್ವೆಟ್ ಸೀರೆಗಳು, ಆರ್ಗನ್ಜಾ ಸೀರೆಗಳು, ಕ್ರೇಪ್ ಸೀರೆಗಳು, ವೆಂಕಟಗಿರಿ ಕಾಟನ್, ಟಾಂಟ್ ಕಾಟನ್ ಸೀರೆಗಳು ಸಹ ದೊರೆಯುತ್ತದೆ. ಇನ್ನು ವಿವಿಧ ಡ್ರೆಸ್ಗಳಲ್ಲಿ ಸಲ್ವಾರ ಕಮೀಜ್, ಲೆಹಂಗಾ, ಅನಾರ್ಕಲಿ ಸೂಟ್, ಚೂಡಿದಾರ್, ಪಟಿಯಾಲ ಸೂಟ್, ಗಾಗ್ರಾ ಚೋಲಿ, ಪಲಾರ್ ಡ್ರೆಸ್, ಟಾಪ್ಸ್, ಗೌನ್ಸ್, ಶರ್ಟ್ ಆ್ಯಂಡ್ ಟಾಪ್ಸ್, ಲೆಗಿನ್ಸ್, ಜೀನ್ಸ್ ಆ್ಯಂಡ್ ಜೀನ್ಸ್ ಟಾಪ್ ಸೇರಿದಂತೆ ಎಲ್ಲ ವೆರೈಟಿ ಡ್ರೆಸ್ಗಳು ಸಹ ಲಭ್ಯವಿದೆ. ಸಂಪರ್ಕಿಸಿ PVR ಸಿಲ್ಕ್ ಶೋರೂಮ್, ಶಿಡ್ಲಘಟ್ಟ ರಸ್ತೆ, ಬಾಗೇಪಲ್ಲಿ ವೃತ್ತದ ಸಮೀಪ, 35ನೇ ವಾರ್ಡ್, ತಿಮ್ಮಸಂದ್ರ, ಚಿಂತಾಮಣಿ. ನಮ್ಮ ಅಮೂಲ್ಯವಾದಂತಹ ಸಲಹೆ ಸೂಚನೆಗಳನ್ನು ಕೊಟ್ಟಿರುವಂತಹ ಎಲ್ಲ ಹಿರಿಯರಿಗೂ ಹಾಗೂ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳಿಗೂ ನಮ್ಮ ಎಲ್ಲ ಒಂದು ಸಲಹೆ ಸೂಚನೆಗಳನ್ನು ಸ್ವೀಕರಿಸ್ತಾ, ಈಗಾಗಲೇ ತಾವು ಹೇಳಿಲ್ಲ, ಮಾರ್ಕೆಟ್ ನಿಂತಿರೋ ಇಂಥ ಸಂಸ್ಥೆಗಳಿರೋ ಏನು ಒಂದು ವಿನಾಮಿ ಜಮೀನಿದೆ, ಆ ಜಮೀನು ಈ ಒಂದು ಕಾರ್ಯಕ್ರಮಕ್ಕೆ ಸೂಕ್ತ ಅಂತ ಹೇಳಿಲ್ಲ. ಈ ಎರಡೂ ಒಂದು ಏನು ವೇದಿಕೆಗಳನ್ನ ನಾವು ಪರಿಗಣನೆಗೆ ತಗೊಂಡು ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಹಾಗೂ ಕ್ಷೇತ್ರದ ಶಾಸಕರಾದಂತಹ ಡಾಕ್ಟರ್ ಎಂ ಜಿ ಸುಧಾಕರ್ ಸಾಹೇಬರ ಒಂದು ನಿರ್ದೇಶನ ಹಾಗೂ ಗೈಡೆನ್ಸ್ ತಗೊಂಡು ಎಲ್ಲಿ ಸೂಕ್ತವಾದ ಸ್ಥಳ ಅಂತ ಮತ್ತೊಮ್ಮೆ ತಮ್ಮೆಲ್ಲರ ಜೊತೆ ಚರ್ಚೆ ಮಾಡಿ ಈ ಎರಡರಲ್ಲಿ ಯಾವ ಸೂಕ್ತ ಸ್ಥಳ ಅಂತ ನಾವು ನಿಗದಿ ಮಾಡಿಕೊಂಡು ತಮ್ಮೆಲ್ಲರೂ ಕೂಡ ಮಾಹಿತಿ ಕೊಡ್ತೀವಿ. ಮೊದಲನೇದಾಗಿ ವೇದಿಕೆಯ ಒಂದು ವ್ಯವಸ್ಥೆ ಇರ್ತದೆ. ವೇದಿಕೆಯಲ್ಲಿ ಶಿಷ್ಟಾಚಾರದಂತೆ ಯಾರ್ಯಾರು ಇರಬೇಕು ಅವರಿಗೆ ಮಾತ್ರ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ. ವೇದಿಕೆ ಮೇಲಿನ ಎಲ್ಲ ಶಿಷ್ಟಾಚಾರವನ್ನು ಕೂಡ ಎಲ್ಲ ರಾಷ್ಟ್ರೀಯ ಹಬ್ಬಗಳನ್ನು ಕೂಡ ಮಾಡುವ ರೀತಿಯಿದೆ. ಮಾನ್ಯ ನಮ್ಮ ಈ ಒಂದು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಮಾದೇವಿ ಮೇಡಮ್ ಅವರು ಅವರ ಇಲಾಖೆ ವತಿಯಿಂದ ಇದನ್ನು ಮಾಡ್ತಾರೆ. ಎರಡನೇ ವಿಚಾರ ಆಸನದ ವ್ಯವಸ್ಥೆ. ಈಗಾಗಲೇ ನಾವು ಹೇಳಿದಿಲ್ಲ, ತುಂಬ ಜನ ಬರ್ತಾರೆ ಅಂತ. ತಾವು ಎಷ್ಟು ಜನ ಅಂತ ಹೇಳಿದ್ರೆ ನಾವು ಅಷ್ಟು ಆಸನ ಈಗಾಗಲೇ ನಾವು ಕೆಲವರು ಹೇಳಿದ್ರು. ಈ ಒಂದು ಸ್ಥಳ ಸ್ವಲ್ಪ ಸ್ಮೂತ್ ಆಗಿದೆ, ನಮಗೆ ಈ ಥರ ಆಗಬಾರ್ದು, ದಯವಿಟ್ಟು ಇದ್ರ ಬಗ್ಗೆ ನಾವು ಕಾಳಜಿ ವಹಿಸಿ ಅಂತ ಹೇಳಿಲ್ಲ. ನಮ್ಮ ಸಲಹೆ ಸೂಚನೆ ತಗೊಂಡು ಅಲ್ಲಿ ಏನು ಆಸನ ವ್ಯವಸ್ಥೆ ನಾವು ಹೇಳ್ತಿಲ್ಲ, ಅದಕ್ಕಿಂತ ಒಂದು 100-200 ಹೆಚ್ಚಿನ ಆಸನಗಳನ್ನು ವ್ಯವಸ್ಥೆ ಮಾಡುವಂಥ ಒಂದು ಕ್ರಮ ಕೈಗೊಳ್ತೀವಿ. ಅದೇ ರೀತಿ ಮೆರವಣಿಗೆ ನಾವು ಪ್ರತಿ ಸಲ ಏನು ಪ್ರವಾಸಿ ಮಂದಿರ ಮುಂದೆಯಿಂದ ಹೊರಡ್ತೀವಿ, ಅದೇ ರೀತಿ ಮೆರವಣಿಗೆ ಇರ್ತದೆ. 3 ಕಲಾತಂಡಗಳು ಬರುತ್ತೆ, ಒಂದು ತಮಟೆ ವಾದ್ಯ ಇರುತ್ತೆ. ಅದೇ ರೀತಿ ಈ ಒಂದು ಏನು ಮೆರವಣಿಗೆ ಹೊರಟು ಈ ಮೆರವಣಿಗೆಯಲ್ಲಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು, ಇಲ್ಲಿ ಸೇರಿರುವಂಥ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳು ಹಾಗೂ ಎಲ್ಲ ಮಾಧ್ಯಮಿಕರು ಕೂಡ ಪಾಲ್ಗೊಳ್ಳಬೇಕು. ಈ ಒಂದು ಮೆರವಣಿಗೆ ಮುಗಿದ ನಂತರ ವೇದಿಕೆ ಕಾರ್ಯಕ್ರಮ ಇರ್ತದೆ. ಈ ವೇದಿಕೆ ಕಾರ್ಯಕ್ರಮದಲ್ಲಿ ಇಬ್ಬರು ಮುಖ್ಯ ಭಾಷಣಕಾರನ, ಒಬ್ಬರು ಡಾಕ್ಟರ್ ಬಾಬು ಜೀವನ ಚರಿತ್ರೆ ಹಾಗೂ ನಡೆದು ಬರುವಂಥ ದಾರಿ, ಅವರು ನಮಗೆ ಈ ಸಮಾಜಕ್ಕೆ ಕೊಡುವಂಥ ಕೊಡುಗೆ ಏನು ಅನ್ನುವಂಥದ್ದನ್ನ ಬಗ್ಗೆ ಸವಿಸ್ತಾರವಾಗಿ ಮಾತಾಡ್ತಾರೆ. ಅದೇ ರೀತಿ ಇನ್ನೊಬ್ಬರು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಹುಡುಗಿ, ಎಲ್ಲರೂ ಕೂಡ ಹುಡುಗಿ ಏನು ಅನ್ನೋದು ಗೊತ್ತಿದೆ, ಆದರೂ ಕೂಡ ಇನ್ನಷ್ಟು ಅವರ ಜೀವನದ ಒಂದು ಕಷ್ಟ ಸುಖಗಳನ್ನ, ಒಂದು ಆ ಜೀವನದ ಕಷ್ಟಗಳು ಏನಿತ್ತು ಅವಾಗ ಇನ್ನೊಬ್ಬರು ಮಾತಾಡ್ತಾರೆ. ಇಬ್ಬರು ಭಾಷಣಕಾರರನ್ನ ಶಿಕ್ಷಣ ಇಲಾಖೆಯಿಂದ ಚೂಸ್ ಮಾಡ್ತಿರಲಿಲ್ಲ, ಸಂಘ ಸಂಸ್ಥೆಗಳು ಎಲ್ಲರೂ ಒತ್ತಡಗಳಿಂದ ಯಾರು ಮಾಡ್ತೀರಾ ಅದನ್ನ ನಮ್ಮ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಾವು ಚೂಸ್ ಮಾಡಿ ಇಬ್ಬರಿಗೆ ಅವಕಾಶ ಇರುತ್ತೆ. ಅದೇ ರೀತಿ ಸನ್ಮಾನ, ಈಗಾಗಲೇ ಹೇಳಿದ್ರು, ಇವರು ಏನು ಸಂಘ ಸಂಸ್ಥೆಗಳ ಹಿರಿಯ ಹೋರಾಟಗಾರರು ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿದ್ದಾರೆ. ದಶಕಗಳ ಕಾಲ ಒಂದು ಸಂಘ ಸಂಸ್ಥೆಗಳನ್ನು ಕಟ್ಟಿ ಸಮಾಜಕ್ಕೋಸ್ಕರ ಅವರು ದುಡಿದಿದ್ದಾರೆ. ಅಂಥವ್ರನ್ನ ಸನ್ಮಾನ ಮಾಡಬೇಕು ಅಂತ ಏನು ತಾವು ತಿಳಿಸಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ 10 ಜನ ತಾವು ಎಲ್ಲರೂ ಸೇರಿ ಏನು ಒಂದು ಕೊಡ್ತೀರಾ, ಆ 10 ಜನನ ನಾವು ರಾಷ್ಟ್ರೀಯ ಹಬ್ಬದ ಆಚರಣಾ ಸಮಿತಿಯ ಒಂದು ಕಮಿಟಿ ಮುಂದೆ ಇಟ್ಟು ಆ ಸಮಿತಿಯಲ್ಲಿ 10 ಜನರನ್ನು ಆಯ್ಕೆ ಮಾಡಿ
10 ಜನಕ್ಕೆ ಅರ್ಥಪೂರ್ಣವಾಗಿ ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇರುತ್ತೆ. 20 ಜನ ಮಕ್ಕಳು ಮತ್ತು SSLC 10 ಜನ PUC ಇದನ್ನ ನಾವು SSLC ಮಕ್ಕಳಿಗೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. 20 ಜನ ಮಕ್ಕಳು ಕೂಡ ನಾವು SSLC ಮಕ್ಕಳು ಯಾರು ಈ ಒಂದು ಸಮುದಾಯಕ್ಕೆ ಸೇರಿದ್ದಾರೆ ಆ ಸಮುದಾಯಕ್ಕೆ ಸೇರಿರುವಂಥ ಮಕ್ಕಳಿಗೆ ಅವರು ತೆಗೆದಿರುವಂಥ ಮಾರ್ಕ್ಸ್ ಯಾರು ಉತ್ತಮವಾದಂಥ ಅಂಕಗಳನ್ನ ಪಡೆದಿದ್ದಾರೆ ಅವರಿಗೆ ಮುಂದಿನ ಒಂದು ವಿದ್ಯಾಭ್ಯಾಸಕ್ಕೆ ಒಂದು ಪ್ರೇರಣೆ ನೀಡುವ ರೀತಿಯಲ್ಲಿ ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇರುತ್ತೆ. ಇದಾದ ನಂತರ ವೇದಿಕೆ ಕಾರ್ಯಕ್ರಮಕ್ಕೂ ಮುಂಚೆ ಅಥವಾ ವೇದಿಕೆ ಕಾರ್ಯಕ್ರಮ ಆದಮೇಲೆ ನಾವು ಯಾವ ಸಮಯ ನಿಗದಿ ಮಾಡ್ತೀವೋ ಆ ಸಮಯಕ್ಕೆ ಒಂದು ಊಟದ ವ್ಯವಸ್ಥೆಯನ್ನು ಮಾಡ್ತೀವಿ. ಆಸನದ ವ್ಯವಸ್ಥೆ ತಾವೇನು ಹೇಳ್ತೀರಾ ಅಷ್ಟು ಆಸನದ ವ್ಯವಸ್ಥೆ ನೋಡಿಕೊಂಡು ಜನ ಎಷ್ಟು ಸೇರ್ತಾರೆ ಅಂತ ಒಂದು ಅಂದಾಜು ಮಾಡಿ ಅವೆಲ್ಲರ ಜೊತೆ ಚರ್ಚೆ ಮಾಡಿ ನಾವು ಊಟದ ವ್ಯವಸ್ಥೆ ಮಾಡ್ತೀವಿ. ಇಷ್ಟು ಏನು ಈಗ ನಾನು ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ. ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಅರ್ಥಪೂರ್ಣವಾಗಿ ಹಾಗೂ ಏನು ನಾವು ಮಹಾನ್ ಪುರುಷರ ಬಗ್ಗೆ ಮಾತಾಡ್ತಾ ಇದ್ದೀವಿ ಈ ಒಂದು ವೇದಿಕೆ ಮೂಲಕ ಆ ಮಹಾನ್ ಪುರುಷರ ಸಾಧನೆಗಳಿಗೆ ಅಥವಾ ಅವರ ವ್ಯಕ್ತಿತ್ವಕ್ಕೆ ಅವರ ಕೊಡುಗೆಗೆ ಅವರ ಒಂದು ಏನು ಈ ಸಮಾಜದ ಏಳಿಗೆಗೆ ಅವರು ಶ್ರಮಿಸಿದ್ದಾರೆ ಈಗ ಯಾವುದಕ್ಕೂ ಕೂಡ ನಾವು ಧಕ್ಕೆ ತರಲಿಲ್ಲ. ಅರ್ಥಪೂರ್ಣವಾಗಿ ವಿಜೃಂಭಣೆ ಅನ್ನೋ ಪದವನ್ನು ನಾವು ಬಳಸ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಅವ್ರನ್ನ ನಾವು ಕೊಂಡಾಡಬೇಕು, ಅವ್ರ ಸಾಧನೆಗಳನ್ನ ನಾವು ಕೊಂಡಾಡಬೇಕು. ಹಾಗಾಗಿ ವಿಜೃಂಭಣೆಯಿಂದಲೇ ಮಾಡ್ತೀವಿ ಅಂತ ಈ ಮೂಲಕ ಈ ವೇದಿಕೆಯ ಸಾಕ್ಷಿ ಆಯಿತು ಅನ್ನೋದು ನಾವು ಹೇಳ್ತಾ ಇದ್ದೀವಿ. ಕೊನೆಯ ಹಂತದಲ್ಲಿ ನಾನು ಹೇಳುವಂಥದ್ದು ಏನಂದ್ರೆ ಈ ಕಾರ್ಯಕ್ರಮಕ್ಕೆ ನಾವು ಎಷ್ಟೇ ಪ್ರಯತ್ನ ಮಾಡಿ ನಾವು ವಿಜೃಂಭಣೆಯಿಂದ ಮಾಡಿದ್ರು ಕೂಡ ತಮ್ಮೆಲ್ಲರ ಪಾಲ್ಗೊಳ್ಳುವಿಕೆಯಿಂದಲೇ ಅದು ಕಂಪ್ಲೀಟ್ ಆಗುವಂಥದ್ದು, ಅದು ಪೂರ್ಣ ಆಗುವಂಥದ್ದು. ತಾವೆಲ್ಲ ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರೆ ಮಾತ್ರನೇ ಈ ಒಂದು ವೇದಿಕೆಯ ಮುಖಾಂತರ ನಾನು ನಮ್ಮ ಎಲ್ಲ ಚುನಾಯಿತ ಸದಸ್ಯರಿಗೆ, ಚುನಾಯಿತ ಪ್ರತಿನಿಧಿಗಳಿಗೆ, ಸಂಘ ಸಂಸ್ಥೆಯ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ, ಸೇರುವಂತೆ ಎಲ್ಲರಿಗೂ ಕೂಡ ನಮ್ಮ ಊರುಗಳಲ್ಲಿ ವಿಚಾರ ಮುಗಿಸಿ ಅಲ್ಲಿಂದ ಜನರನ್ನು ಕರ್ಕೊಂಡ್ಬಂದು ಈ ಒಂದು ಏನು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮ ಒಂದು ಅರ್ಥಪೂರ್ಣವಾಗಿ ಮುಗಿಯಿದೆ ಅಂತ ನಮ್ಮೆಲ್ಲರ ಕೊಡುಗೆ ಇರಲಿ ಅಂತ ಈ ಮೂಲಕ ಹೇಳ್ತಾ ನಾನು ಮಾತನಾಡ್ತೀನಿ.